ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಕಪ್ ಅನ್ನ ಇದ್ದರೆ ಸಾಕು, ಅದರಿಂದ ತುಂಬ ರುಚಿಯಾದಂತಹ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಪುಟ್ ಪುಟ್ಟು ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಪುಟ್ ಪುಟ್ಟು ರೊಟ್ಟಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿವಾಗ 1 ಕಪ್ಪಿನಷ್ಟು ಅನ್ನ ತೊಗೊಂಡಿದ್ದೀನಿ ನೋಡಿ. ಅನ್ನ ಯಾವ ಕಪ್ಪಲ್ಲಿ ಆದರೂ ನೀವು ತೊಗೋಬೋದು. ಈಗ ನಾನು ಸ್ವಲ್ಪ ದೊಡ್ಡ ಬಟ್ಲಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಂಡು ಇದಕ್ಕೆ 2 ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು ನೋಡಿ. ಇವಾಗ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇನ್ನೂ ಗಟ್ಟಿಯಾಗಿ ಬೇಕಿದ್ರೆ ನೀವು ರುಬ್ಕೋಬೋದು. ಆದಷ್ಟು ಗಟ್ಟಿಯಾಗಿ ಇದನ್ನು ರುಬ್ಬೋದಕ್ಕೆ ನೀವು ಟ್ರೈ ಮಾಡಬೇಕು. ಎಲ್ಲ ಹಾಕ್ಕೊಂಡಾದಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಿನಷ್ಟು. 1 ಸ್ಪೂನಿನಷ್ಟು ಎಳ್ಳು, ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದಕ್ಕೆ ಇವಾಗ ಅಕ್ಕಿ ಹಿಟ್ಟಿದು, ಅಕ್ಕಿ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ. 1 ಬಟ್ಲು ಅನ್ನಕ್ಕೆ ನೋಡೋಣ, ಕಲಸೋಣ ಎಷ್ಟು ಬೇಕಾಗುತ್ತೆ ಅಂತ. ಎಷ್ಟು ಗಟ್ಟಿಯಾಗಿರುತ್ತೋ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಅನ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಕ್ಕಿ ಹಿಟ್ಟು ಹಾಕೋದು. ನಾನು ಸ್ವಲ್ಪ ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಸಾಕಾಗೋದಿಲ್ಲ, ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೋಬೇಕು ಎಷ್ಟು ಬೇಕಾಗುತ್ತೆ ಅಂತ. ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಪೂರ್ತಿಯಾಗಿ ನಾನು ಇವಾಗ ಹಾಕ್ಕೊಂಡೆ. 1 ಬಟ್ಲು ಅನ್ನಕ್ಕೆ 1 ಬಟ್ಲು ಅಕ್ಕಿ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಕರೆಕ್ಟ್ ಹದ ಬಂದಿದೆ. ಬೇಕಿದ್ದರೆ ಏನಾದರೂ ಅಂಟತ್ತೆ ಕೈಗೆ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೋಬೋದು. 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕ್ಲೀನಾಗೆಲ್ಲ ಕಲಿಸ್ಕೊಳ್ತೀನಿ. ಕರೆಕ್ಟಾಯಿತು ಇವಾಗ ಇದು ನೋಡಿ, ಕರೆಕ್ಟಾಗಿದೆ. ನೀಟಾಗಿ ಈ ರೀತಿ ಎಲ್ಲ ನಾದ್ಬಿಟ್ಟು ಇದನ್ನು ಮುಚ್ಚಿ ಇಟ್ಬಿಡಬೇಕು. ಒಂದು 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇಟ್ಬಿಡಬೇಕು. 10 ನಿಮಿಷ ಆದಮೇಲೆ ನಾನು ತೆಗೆದಿದ್ದೀನಿ ನೋಡಿ. ಮತ್ತೆ ಇದನ್ನು ನಾದ್ಕೋಬೇಕು. ನಾವು ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿ ಮಾಡುವಾಗ ಅದಕ್ಕೆ 10 ನಿಮಿಷ ಹಾಗೆ ಬಿಡೋದಿಲ್ಲ. ಕಲಿಸ್ಕೊಂಡು ಕೂಡಲೇ ನಾವು ಅದನ್ನು ಮಾಡ್ಕೊಂಡ್ಬಿಡ್ತೀವಿ ರೊಟ್ಟಿನ. ಆದರೆ ಇಲ್ಲಿ ನಾನು 10 ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೆ. ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಮೀಡಿಯಮ್ ಸೈಜ್ ಗಾತ್ರದ ಉಂಡೆನ ತೊಗೊಂಡು ಅದನ್ನು ಹರ್ಕೋಬೇಕು. ಇವಾಗ ರೊಟ್ಟಿ ಮಣೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಹೀಗೆ ಎಲ್ಲ ಕಡೆಗೆ ನಾವು ಈ ಉಂಡೆಗೆ ಹಿಟ್ಟನ್ನು ಹತ್ತಿಸ್ಕೋಬೇಕು ನೋಡಿ. ಇಷ್ಟು ದಪ್ಪ ನಾನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲ ಕಡೆ ಈ ರೀತಿಯಾಗಿ ಮಾಡ್ಕೋಬೇಕು ನೀಟಾಗಿ. ಇವಾಗ ಇದನ್ನು ಸ್ವಲ್ಪ ಕೈಯಿಂದ ಈ ರೀತಿ ಮಾಡಿದ್ರೆ ಒಡ್ಕೊಳ್ಳಲ್ಲ ಅಂತ, ಸೈಡೆಲ್ಲ ಒಡ್ಕೊಳ್ಳೋದಿಲ್ಲ. ಅದ್ರ ಮೇಲೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಕೆಳಗೆ ಕೂಡ ಸ್ವಲ್ಪ ಹಿಟ್ಟಿದೆ. ಕ್ಲೀನಾಗಿ ಇದನ್ನು ಈ ರೀತಿ ಹರ್ಕೋಬೇಕು. ಅಗಲವಾಗಿ ಹರ್ಕೋಬೇಕಾಗತ್ತೆ. ನಾನು ಉಂಡೆ ಸ್ವಲ್ಪ ದಪ್ಪ ತೊಗೊಂಡಿದ್ರಿಂದ ಈ ರೊಟ್ಟಿ ಮಣೆ ಅಗಲಕ್ಕೂ ಕೂಡ ಇವಾಗ ಹರ್ಕೊಳ್ತಾ ಇದ್ದೀನಿ ನೋಡಿ. ತೀರ ತೆಳುನೂ ಅಲ್ಲ, ತೀರ ದಪ್ಪನೂ ಅಲ್ಲ, ಆ ರೀತಿಯಾಗಿ ಇದನ್ನು ಹರ್ಕೋಬೇಕು. ತುಂಬ ದಪ್ಪನೂ ಹರ್ಕೋಬಾರ್ದು. 1 ಬಟ್ಲು ತೊಗೊಂಡಿದ್ದೀನಿ ನೋಡಿ ನಾನು. ನಿಮ್ಮ ಹತ್ರ ಯಾವ ರೀತಿ ಇದ್ದರೂ ಆಯಿತು, ಯಾವುದಾದ್ರೂ ಮುಚ್ಚುಳ ಇದ್ದರೂ ನಡೆಯುತ್ತೆ. ಒಟ್ಟಿನಲ್ಲಿ ಶಾರ್ಪ್ ಇರಬೇಕು ಸ್ವಲ್ಪ. ಈ ರೀತಿಯಾಗಿ ಇಟ್ಬಿಟ್ಟು ಅದನ್ನು ನೋಡಿ ಪ್ರೆಸ್ ಮಾಡ್ತೀನಿ ನೋಡಿ. ಆ ಥರ ಪುಟ್ ಪುಟ್ಟು ರೊಟ್ಟಿ ಇದೇ ರೀತಿ ಮಾಡ್ಕೊಳ್ಳೋದು. 3 ಆಗುತ್ತೆ ಇವಾಗ ನಾನು ತಗೊಂಡಿರೋ ಹಿಟ್ಟಿಗೆ, ನಾನು ಹರ್ಕೊಂಡಿರೋ ಇದಕ್ಕೆ ಹಾಳೆಗೆ 3 ಆಗುತ್ತೆ ಕರೆಕ್ಟಾಗಿ ನೋಡಿ. ಈಗ ಬಾಕಿ ಹಿಟ್ಟೆಲ್ಲ ತೆಗೆದಾಕ್ಬಿಟ್ರೆ ಆಯಿತು. ಈ ಥರ ತೆಗೆದಾಕ್ಬಿಟ್ಟು ಮತ್ತೆ ಅದರಲ್ಲಿ ಹರ್ಕೊಂಡ್ರಾಯ್ತು, ಬೇರೆ ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು. ಚಪಾತಿ ಯಾವ ರೀತಿ ಹರಿತೀರೋ ಅದೇ ರೀತಿ ಹರ್ಕೊಂಡ್ರೆ ಆಯಿತು. ಈಗ ನೋಡಿ 3 ಕರೆಕ್ಟಾಗಿ ರೆಡಿಯಾಗಿದೆ. ಈ ರೀತಿ ಮಾಡಿದ್ರೂ ಇದು ಏನೋ ತುಂಡಾಗೋದು ಎಲ್ಲ ಆಗೋದಿಲ್ಲ. ಅನ್ನದಲ್ಲಿ ನಾವು ಕಲಸಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು. ಮತ್ತೆ ಇನ್ನೊಂದು ಹರ್ಕೊಳ್ತಾ ಇದ್ದೀನಿ ನೋಡಿ. ಅದೇ ರೀತಿಯಾಗಿ ಜಾಸ್ತಿ ಹಿಟ್ಟು ಹಾಕ್ಕೋಬಾರ್ದು, ತುಂಬ ಸುಲಭವಾಗಿ ಹರಿಬೋದು. ಸೈಡಲ್ಲೇ ಹರ್ಕೊಂಡೋಗಿ ಮಧ್ಯದಲ್ಲಿ ಹರಿಬಾರ್ದು. ಸೈಡಲ್ಲೇ ಈ ರೀತಿ ಹರ್ಕೊಂಡು ಹೋದರೆ ಕರೆಕ್ಟಾಗಿ ಬರುತ್ತೆ. ಮಧ್ಯೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು, ಎಲ್ಲ ಕರೆಕ್ಟಾಗಿ ಈವನಾಗಿ ಬರುತ್ತೆ. ಇವಾಗ ಮತ್ತೆ ಅದೇ ರೀತಿ ನಾನು ಇದನ್ನು ತೆಕ್ಕೊಳ್ತಾ ನೋಡಿ. ಆ ಥರ ಏನಾದ್ರು ಸಿಗಾಕೊಂಡ್ರೆ ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಬಂದುಬಿಡುತ್ತೆ. ಇಷ್ಟು ದಪ್ಪ ಹರ್ಕೊಂಡಿದ್ದೀನಿ ನೋಡಿ ನಾನು. ಇಷ್ಟು ದಪ್ಪ ಹರ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ. ನಾನು ಎಲ್ಲ ಅರ್ತ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಎಲ್ಲ ಇಟ್ಕೊಂಡಿದ್ದೀನಿ. ಹೀಗೆ ಒಂದೇ ಸಲ ಅರ್ತ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಇಟ್ಕೊಂಡು ಒಂದೇ ಸಲ ನಾವು ಬೇಯಿಸ್ಕೋಬೋದು.
ಯಾವಾಗಲೂ ಅರಿಯೋದು ಬೇಯಿಸೋದು ಆ ರೀತಿ ಬೇಡ, ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ಆಯಿತು. ನೋಡಿ ಈ ಥರ ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ಬೇಯಿಸ್ಕೊಬೋದು. ಹಂಚಿಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ, ಹಂಚು ಕಾಯ್ದಿದೆ. ಇವಾಗ ನಾನು ಇದಕ್ಕೆ ರೊಟ್ಟಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 3 ಹಿಡಿಯುತ್ತೆ ಇದು. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರಾಯ್ತು. ಸ್ವಲ್ಪ ಬೆಂದ ಕೂಡಲೇ ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ದೋಸೆ ಮಾಡೋ ತವಾದಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಈ ರೀತಿಯಾಗಿ ಬೇಯಿಸ್ಕೋಬೇಕು. ನೋಡಿ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಿದ್ದರೆ ಹಚ್ಕೋಬೋದು, ಇಲ್ಲ ಅಂದರೆ ಹಾಗೆ ಬೇಯಿಸ್ಕೋಬೋದು. ಸಾಮಾನ್ಯವಾಗಿ ನಾವು ರೊಟ್ಟಿಗೆ ನೀರನ್ನು ಸವರ್ತೀವಿ, ಇದರಲ್ಲಿ ನಾನು ನೀರು ಸವರಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ರೊಟ್ಟಿ. ನೋಡಿ 3 ಮಗ್ಲು ಕೂಡ ಬೇಯಿಸಿದ್ದೀನಿ. ಚೆನ್ನಾಗಿ ಉಬ್ಬುತ್ತೆ ಇದು ರೊಟ್ಟಿ, ಚೆನ್ನಾಗಿ ಉಬ್ಬುತ್ತೆ. ಆದ್ದರಿಂದ ಸಂಜೆವರೆಗೆ ಕೂಡ ಇದು ಸ್ಮೂತಾಗಿ ಇರುತ್ತೆ. ಇವಾಗ ಆಗಿದೆ ಇದು. ನೋಡಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ರೊಟ್ಟಿ ಎಲ್ಲ. ಇನ್ನು 3 ರೊಟ್ಟಿನ ಮತ್ತೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ, ಯಾವ ರೀತಿನಾದರೂ ಮಾಡ್ಕೋಬೋದು ಇದನ್ನ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ರೊಟ್ಟಿ. ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ, ಎಣ್ಣೆ ಅಥವಾ ತುಪ್ಪ ಏನಾದರೂ ನೀವು ಹಚ್ಕೋಬೋದು. ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು 3 ಮಗ್ಲು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ಮಾಮೂಲಿ ರೊಟ್ಟಿಗಳನ್ನ ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ, ಅನ್ನದಿಂದ ಮಾಡೋ ರೊಟ್ಟಿ ಎಲ್ಲ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೋಡಿ ಎಲ್ಲ ರೊಟ್ಟಿ ಕೂಡ ಇವಾಗ ರೆಡಿ ಆಯಿತು. ನಿಜವಾಗ್ಲೂ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೊಟ್ಟಿ. ಮಾಮೂಲಿ ರೊಟ್ಟಿ ಆದರೆ ದೊಡ್ಡದಾಗಿ ಅರಿತೀವಿ, ಇದನ್ನು ಪುಟ್ಟ ಪುಟ್ಟದಾಗಿ ಹಾಗೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದೀವಿ, ಎಣ್ಣೆ ಎಲ್ಲ ಹಚ್ಚಿಬಿಟ್ಟು. ಖಂಡಿತವಾಗಿ ಎಲ್ಲ ಟ್ರೈ ಮಾಡಿ ನೋಡಿ. ಈ ರೀತಿ ಎಲ್ಲ ಮಾಡಿದ್ರೂ ಕೂಡ ಇದು ತುಂಡಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಂಜೆವರೆಗೂ ಕೂಡ ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಎಷ್ಟೊಂದು ಇಷ್ಟ ಆಗುತ್ತೆ ಗೊತ್ತಾ ಈ ರೀತಿ ಎಲ್ಲ ಮಾಡಿಕೊಟ್ರೆ. ನಮಗೂ ಕೂಡ ಖುಷಿಯಾಗತ್ತೆ. ನೀವು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಬೇಕಾದ್ರೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ, ಅದು ನಿಮ್ಮ ರುಚಿಗೆ ಅದು ಗೊತ್ತಾಗುತ್ತೆ ನಿಮ್ಗೆ ಏನು ಬೇಕು ಅಂತ. ಅಲ್ಲಿ ಇದೇ ರೀತಿ ಮಾಡ್ಕೋಬೋದು. ಈಗ ರೊಟ್ಟಿ ಎಲ್ಲ ಮಾಡಿದ್ದೀನಿ ನೋಡಿ. ನಾನು ಒಂದು 4 ಜನಕ್ಕಂತೂ ಆಗುತ್ತೆ ನಾನು ಮಾಡಿರೋ ರೊಟ್ಟಿ ಇದು. ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗುವಾಗ ನಾವು ದೊಡ್ಡ ದೊಡ್ಡ ರೊಟ್ಟಿ ಮಾಡಿದ್ರೆ ಅದನ್ನು ಹಾಗೆ ಮುರಿದು ಬಿಟ್ಟು ಅಥವಾ ಹಾಗೆ ಫೋಲ್ಡ್ ಮಾಡಿದ್ರೆ ಕಟ್ಟಾಗುತ್ತೆ. ಆದರೆ ಇದನ್ನಾದರೆ ಹಾಗೆ ಒಂದೊಂದು ಹಾಕ್ಕೊಂಡು ತೊಗೊಂಡೋಗ್ಬಿಡ್ಬೋದು. ಒಂದು 4 ರೊಟ್ಟಿನ ಆರಾಮಾಗಿ ತೊಗೊಂಡೋಗ್ಬೋದು. ಖಂಡಿತವಾಗಿ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದಕ್ಕೆ ಚಟ್ನಿ, ಪಲ್ಯ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಮೊಸರು, ಈ ರೀತಿಯಾಗಿ ನಾನು ತರಕಾರಿ ಪಲ್ಯ ಮಾಡಿದ್ದೆ, ಅದ್ರ ಜೊತೆ ಇವತ್ತು ತಿಂತಾಯಿದ್ದೀವಿ. ನಿಮಗೆಲ್ಲ ಈ ಪುಟ್ಟು ರೊಟ್ಟಿ, ತುಂಬ ರುಚಿಯಾದಂತಹ ರೊಟ್ಟಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.